ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಬೆಂಗಳೂರಿನ ಸೆಂಟ್ರಲ್ ಜೈಲ್, ಪರಪ್ಪನ ಅಗ್ರಹಾರದಲ್ಲಿರುವಂತಹ ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ನಿನ್ನೆಯಿಂದ ನಿರಂತರವಾಗಿ ಒಂದಷ್ಟು ಫೋಟೋಗಳು, ವಿಡಿಯೋಗಳು ಲೀಕ್ ಆಗ್ತಿದ್ದಾವೆ. ಆ ಫೋಟೋ ವಿಡಿಯೋಗಳಲ್ಲಿ ಏನಿದೆ ಅಂತ ನೋಡಿದ್ರೆ ಅದು ಜೈಲಲ್ಲ, ಒಂದು ರೆಸಾರ್ಟ್ ಅನ್ನುವ ರೀತಿಯಲ್ಲಿ ಅಲ್ಲಿ ಒಂದಷ್ಟು ಜನ ಮೋಜು ಮಸ್ತಿ ಮಾಡ್ತಿರುವಂತಹದ್ದು ಎಲ್ಲವೂ ಹೊರಗಡೆ ಬಂದಿದೆ. ಅದು ಯಾವಾಗಿನದ್ದು, ಯಾವ ಸಂದರ್ಭದಲ್ಲಿ ತೆಗೆದಿದ್ದು, ಎಷ್ಟು ವರ್ಷ ಹಳೆಯದು ಅಥವಾ ಈಗಿನದ, ಇತ್ತೀಚಿನದ, ನಿನ್ನೆದ, ಅದರ ಬಗ್ಗೆ ತನಿಖೆಯಿಂದ ಮಾತ್ರ ಹೊರಗಡೆ ಬರಬೇಕು. ಆದರೆ ಅದು ಸೆಂಟ್ರಲ್ ಜೈಲ್, ಬೆಂಗಳೂರು ಸೆಂಟ್ರಲ್ ಜೈಲ್ ಅನ್ನೋದಕ್ಕೆ ಅನುಮಾನ ಇಲ್ಲ. ಯಾಕೆಂದರೆ ಅದರಲ್ಲಿರುವಂತಹ ಕೈದಿಗಳು ಯಾರಿದ್ದಾರೆ, ಆರೋಪಿಗಳು ಯಾರಿದ್ದಾರೆ, ಅವರು ಸೆಂಟ್ರಲ್ ಜೈಲಲ್ಲಿ ಇರೋದು ಸತ್ಯ. ಒಬ್ಬರು ಐಸಿಸ್ಗೆ ರಿಕ್ರೂಟ್ಮೆಂಟ್ ಮಾಡ್ತಿದ್ದಂತಹ ಆರೋಪದ ಮೇಲೆ ಇರುವಂತಹ ಒಬ್ಬ ಉಗ್ರವಾದದ ಆರೋಪಿ, ಇನ್ನೊಬ್ಬ ಉಮೇಶ್ ರೆಡ್ಡಿ ಸಾಕಷ್ಟು ಮಹಿಳೆಯರನ್ನ ಸರಣಿ ಅತ್ಯಾಚಾರ ಮತ್ತು ಸರಣಿ ಕೊಲೆ ಆರೋಪಿ ಅಲ್ಲ ಸಾರಿ, ಆತ ಕನ್ವಿಕ್ಟ್, 30 ವರ್ಷ ಜೈಲಲ್ಲಿದ್ದಾನೆ. ಗಲ್ಲಾಗಿತ್ತು, ಆಮೇಲೆ 30 ವರ್ಷ ಆಗಿದೆ, ಜೈಲಲ್ಲಿದ್ದಾನೆ. ಇನ್ನೊಂದು ರನ್ಯಾ ರಾವ್ ಕೇಸಲ್ಲಿ ಚಿನ್ನದ ವಹಿವಾಟು ಏನೋ ಕಳ್ಳಾಟ ನಡೀತಾ ಇತ್ತಲ್ಲ, ಕಳ್ಳ ಸಾಗಣೆ, ಆ ವಿಚಾರದಲ್ಲಿ ಜೈಲಲ್ಲಿರುವಂತಹ ಇನ್ನೊಬ್ಬ ತರುಣ್ ರಾಜ್ ಅನ್ನುವಂಥವನು. ಸೊ ಅವರೆಲ್ಲರದ್ದು ವಿವರಗಳನ್ನು ಕೊಡ್ತೀನಿ. ಆಮೇಲೆ ಈ ರೀತಿಯಾದಂತಹ ವ್ಯಕ್ತಿಗಳು ಮೊಬೈಲ್ ಫೋನ್ ಬಳಸ್ತಾ ಇರೋದು, ಟಿವಿ ನೋಡ್ತಿರೋದು, ಈ ಎಲ್ಲ ಫೆಸಿಲಿಟಿಗಳನ್ನು ಅನುಭವಿಸ್ತಿರೋದು ಬಂತು ಮೊದಲಿಗೆ. ಆ ನಂತರ ಇವತ್ತು ಒಂದು ವಿಡಿಯೋ ಹೊರಗಡೆ ಬಂತು. ಆ ವಿಡಿಯೋದಲ್ಲಿ ಕೈದಿಗಳೆಲ್ಲ ಪಾರ್ಟಿ ಮಾಡ್ಕೊಳ್ತಿದ್ದಾರೆ, ಎಣ್ಣೆ ಪಾರ್ಟಿ. ಮತ್ತಲ್ಲಿ ಎಣ್ಣೆ ಅರೇಂಜ್ಮೆಂಟ್ಸು, ಅದಕ್ಕೆ ಸೈಡ್ ಡಿಶ್ಗಳು, ಚಿಪ್ಸು, ಬಾಳೆಹಣ್ಣು, ಡ್ರೈ ಫ್ರೂಟ್ಸು, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಎಲ್ಲವೂ ಇದೆ ಅನ್ನುವಂಥದ್ದಕ್ಕೆ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಸೊ ಏನು ನಡೀತಾ ಇದೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ? ರಾಜ್ಯದ ಗೃಹ ಮಂತ್ರಿಗಳು ಯಥಾ ಪ್ರಕಾರ ನನಗೆ ಮಾಹಿತಿ ಬಂದಿದೆ, ನೋಡ್ತೀನಿ, ತನಿಖೆ ಮಾಡಿಸ್ತೀನಿ ಎಲ್ಲ ಆದ ಮೇಲೆ ಅಂತ ಹೇಳಿದ್ದಾರೆ. ಅವರ ತನಿಖೆ ಯಾವ ರೀತಿ ಇರುತ್ತೆ ಏನೋ, ಮತ್ತು ಜೈಲುಗಳಲ್ಲಿ ಈ ರೀತಿ ಪದೇ ಪದೇ ಆಗ್ತಾನೇ ಇರುತ್ತಲ್ಲ, ಅದನ್ನು ತಡೆಯೋಕ್ಕೆ ಸಾಧ್ಯ ಇದೆಯಾ, ಅದ್ರ ಬಗ್ಗೆ ಒಂದಷ್ಟು ನನ್ನ ಅಭಿಪ್ರಾಯವನ್ನು ಮಂಡಿಸುವ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆ ಹೇಳಿದ ಹಾಗೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಬೆಂಗಳೂರು ಸೆಂಟ್ರಲ್ ಜೈಲ್, ಅಲ್ಲಿ ಕೈದಿಗಳಿಗೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ, ಏನು ಬೇಕಾದರೂ ಅನ್ನುವಂಥದ್ದು, ಏನು ಬೇಕಾದರೂ ಸಿಗುತ್ತೆ ಅನ್ನುವಂಥದ್ದು ಆಗಾಗ ನಾವು ಕೇಳ್ತಾನೆ ಇರ್ತೀವಿ. ಒಂದೊಂದು ಬಾರಿ ರೇಡ್ಗಳಾದಾಗ ಮೊಬೈಲ್ ಸಿಗೋದು, ಬೇರೆ ಏನೇನೋ ಸಿಗೋದು, ಅದು ನಡೀತಾನೆ ಇರುತ್ತೆ. ಆ ನಂತರ ಅಲ್ಲಿನ ಸಿಬ್ಬಂದಿಯ ಒಂದಷ್ಟು ಜನರ ಮೇಲೆ ಕ್ರಮ ಅನ್ನುವ ಹೆಸರಿನಲ್ಲಿ ಸಸ್ಪೆನ್ಷನ್ ಆಗುತ್ತೆ, ಒಂದು ತನಿಖೆ ಆಗುತ್ತೆ. ಆ ಸಸ್ಪೆನ್ಷನ್ ಏನಾಗುತ್ತೋ, ಅವ್ರು ವಾಪಸ್ ಬರ್ತಾರೋ, ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಗ್ತಾರೋ, ಏನೋ ಒಂದು ಆಗುತ್ತೆ. ಆದರೆ ಇಲ್ಲಿಯವರೆಗೆ ಯಾರ್ದೂ ಕೂಡ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆದಂಗೆ, ಅಲ್ಲಿನ ಸಿಬ್ಬಂದಿಗೆ ನಾನು ಹೇಳ್ತಾ ಇರೋದು, ಜೈಲಿನ ಸಿಬ್ಬಂದಿಗೆ ಶಿಕ್ಷೆ ಆದ ಹಾಗೆ ಎಲ್ಲಿಯೂ ನಾನು ಓದಿಲ್ಲ, ಕೇಳಿಲ್ಲ, ಏನೂ ಇಲ್ಲ. ಸಣ್ಣ ಪುಟ್ಟ ತನಿಖೆ ಆಗುತ್ತೆ, ಏನೋ ಒಂದು ಸಸ್ಪೆನ್ಷನ್ ವಾಪಸ್ ಆಗುತ್ತೆ, ಮತ್ತೇನೋ ಯಥಾ ಪ್ರಕಾರ ಮತ್ತೆ ಆರೋಪ ಬಂದಾಗ ಚರ್ಚೆಗೆ ಬರುತ್ತೆ. ಈ ರೀತಿ ಇರುತ್ತೆ. ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿದ್ದು ದರ್ಶನ್ ಜೈಲಲ್ಲಿದ್ದಾಗ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಲ್ಲಿದ್ದಾಗ, ಬೆಂಗಳೂರು ಜೈಲಲ್ಲಿ, ಅಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನುವಂಥದ್ದಕ್ಕೆ ಕೆಲವು ಫೋಟೋಸ್ ಹೊರಗಡೆ ಬಂತು. ಒಬ್ಬ ದೊಡ್ಡ ರೌಡಿಯ ಜೊತೆ ಕೂತ್ಕೊಂಡು, ಸಿಗರೇಟ್ ಸೇದ್ಕೊಂಡು, ಕಾಫಿ ಕುಡ್ಕೊಂಡು, ಈ ರೀತಿ ಇರುವಂಥದ್ದು ಆಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆಗಲೂ ಸಹ ಒಂದಷ್ಟು ಸಿಬ್ಬಂದಿಯ ಮೇಲೆ ಕ್ರಮದ ಹೆಸರಿನಲ್ಲಿ ಒಂದಷ್ಟು ಸಸ್ಪೆನ್ಷನು, ಆನಂತರ ಅದು ವಾಪಸ್ ಆಗಿರುತ್ತೆ. ಇಷ್ಟೊತ್ತಿಗೆ ದರ್ಶನ್ನೇ ಅಲ್ಲಿಂದ ಎತ್ತಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಗೆ ಅದು ತಣ್ಣಗಾಗೋಯ್ತು. ಈಗ ಹೊಸದಾಗಿ ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ಈ ಫೋಟೋಗಳು ಬಂದಿದ್ದಾವೆ. ಯಾವ್ಯಾವುದು ಬಂದಿದೆ? ಒಂದು ವಿಡಿಯೋ ಹೊರಗಡೆ ಬಂದಿದೆ. ಅದರಲ್ಲಿ ಜುನೈದ್ ಹಮೀದ್ ಶಕೀಲ್ ಮುನ್ನಾ ಅನ್ನುವಂತಹ ಉಗ್ರವಾದದ ಭಯೋತ್ಪಾದನೆಯ ಆರೋಪ ಹೊತ್ತಿರುವಂತಹ ವ್ಯಕ್ತಿಯ ವಿಡಿಯೋ ಬಂದಿದೆ. ಅದರಲ್ಲಿ ಯಾರ ಜೊತೆನೋ ಮಾತಾಡಿಕೊಂಡು ಮೊಬೈಲನ್ನು ಸ್ಕ್ರೋಲ್ ಮಾಡ್ಕೊಂಡಿದ್ದಾನೆ. ಸೈಡ್ ಹಿಂದ್ಗಡೆ, ಅದು ಕ್ಯಾಮರಾದಲ್ಲಿ ವಿಡಿಯೋದಲ್ಲಿ ಇಲ್ಲ, ಆದರೆ ಏನೋ ಒಂದು ಪ್ರೋಗ್ರಾಮ್ ನಡೀತಾ ಇರುವಂತಹ ಸದ್ದು ಬರ್ತಿದೆ. ಅಂದರೆ ಅದು ರೇಡಿಯೋ ಆಗಿರಬಹುದು ಅಥವಾ ಟಿವಿ ಆಗಿರಬಹುದು, ಏನೋ ಆಗಿರಬಹುದು, ಒಟ್ಟಿನಲ್ಲಿ ಯಾವುದೋ ಒಂದು ಫೆಸಿಲಿಟಿಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದು ಒಂದು ಬಂತು. ಉಗ್ರವಾದದ ಆರೋಪದಲ್ಲಿ ಒಳಗಡೆ ಇರುವಂತಹ ವ್ಯಕ್ತಿಗೆ ಅಷ್ಟು ಈಸಿಯಾಗಿ ಮೊಬೈಲ್ ಸಿಕ್ಕು ಅಷ್ಟು ಆರಾಮದಾಯಕವಾಗಿದ್ದಾನೆ ಅಂದರೆ ಏನರ್ಥ ಅನ್ನೋದು ಪ್ರಶ್ನೆಗಳು ಬಂತು. ಆ ನಂತರ ಇನ್ನೊಂದು ವಿಡಿಯೋದಲ್ಲಿ, ಫೋಟೋಗಳಲ್ಲಿ ಉಮೇಶ್ ರೆಡ್ಡಿ
ಉಮೇಶ್ ರೆಡ್ಡಿ ಇವನ ಬಗ್ಗೆ ಅಂತೂ ದೊಡ್ಡ ಕಥೆನೇ ಇದೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಈ ಮೂರೂ ರಾಜ್ಯಗಳಲ್ಲಿ ಅವನು ಮಹಿಳೆಯರನ್ನು ಟಾರ್ಗೆಟ್ ಮಾಡಿ, ಮಧ್ಯಾಹ್ನದ ಹೊತ್ತು ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಅವರನ್ನು ರೇಪ್ ಮಾಡಿ ಕೊಲೆ ಮಾಡ್ತಿದ್ದ. ಸೈಕೋಪಾತ್ ಅಂತ ಕರೀತಾರೆ, ಸೀರಿಯಲ್ ಕಿಲ್ಲರ್ ಅಂತ ಕರೀತಾರೆ, ಏನೇನೋ ಮಾಡ್ತಿದ್ದ. ಒಟ್ಟಿನಲ್ಲಿ ಅವನು 1996ರಿಂದ 2002ರ ನಡುವೆ ಸುಮಾರು 6 ವರ್ಷಗಳ ಅಂತರದಲ್ಲಿ 20ಕ್ಕೂ ಹೆಚ್ಚು ಜನರನ್ನ ರೇಪ್ ಮಾಡಿದ್ದ. ಅದರಲ್ಲಿ 18 ಜನರನ್ನ ಕತ್ತು ಕುಯ್ದು ಏನೇನೋ ಮಾಡಿ ಕೊಂದು ಹಾಕಿದ್ದ. ಅಷ್ಟು ದೊಡ್ಡ ಕ್ರೂರಿ ಅವನು. ಅವನ ಬಂಧನ ಆಗಿತ್ತು 2002ರಲ್ಲಿ. ಆ ನಂತರ 2006ರಲ್ಲಿ ಅವನಿಗೆ ಗಲ್ಲು ಶಿಕ್ಷೆ ಆಯಿತು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಲಾಯಿತು ಅವನಿಗೋಸ್ಕರ. ಅದರಲ್ಲಿ ಗಲ್ಲು ಶಿಕ್ಷೆ ಪ್ರಕಟ ಆಯಿತು. 2009ರಲ್ಲಿ ಹೈಕೋರ್ಟಿಗೆ ಹೋದ, ಮೇಲ್ಮನವಿ ಸಲ್ಲಿಸ್ಕೊಂಡು ಗಲ್ಲು ಶಿಕ್ಷೆಯಿಂದ ನನ್ನನ್ನು ಕಾಪಾಡಿ ಅಂತ. ಆದರೆ ಅಲ್ಲಿಯೂ ಸಹ ಅದು ಅವನಿಗೆ ವರ್ಕೌಟ್ ಆಗಲಿಲ್ಲ. ಅಲ್ಲಿಯೂ ಗಲ್ಲು ಶಿಕ್ಷೆ ಕಾಯಮಾಯಿತು. 2011ರಲ್ಲಿ ಸುಪ್ರೀಂ ಕೋರ್ಟ್ ಹೋದ, ಅಲ್ಲೂ ಕಾಯಮಾಯಿತು. ಬಟ್ ಮತ್ತೆ ಮರು ಅರ್ಜಿಗಳನ್ನು ಸಲ್ಲಿಸ್ತಾನೆ ಇದ್ದ ಸುಪ್ರೀಂ ಕೋರ್ಟ್ಗೆ. 2022ರಲ್ಲಿ ಅವನ ಗಲ್ಲು ಶಿಕ್ಷೆಯನ್ನ 30 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಗೆ ಅದನ್ನ ಕನ್ವರ್ಟ್ ಮಾಡಲಾಯಿತು ಅಥವಾ ಕಡಿಮೆ ಮಾಡಲಾಯಿತು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ. ಸೊ ಈಗ ಆಲ್ರೆಡಿ ಅವನು 2002ರಿಂದ ಜೈಲಲ್ಲಿ ಇದ್ದಾನೆ. ಅಂದರೆ ಸುಮಾರು 24 ವರ್ಷದಿಂದ ಇದ್ದಾನೆ. ಇನ್ನೊಂದು 6-7 ವರ್ಷಕ್ಕೆ ಬಿಡುಗಡೆ ಆಗ್ತಾನೆ. ಆಮೇಲೆ ಅದು ಏನೇನು ಮಾಡ್ತಾನೋ ಗೊತ್ತಿಲ್ಲ. ಬಟ್ ಅವನ ಹಿಸ್ಟ್ರಿ ಏನು ಗೊತ್ತಾ? ಅವನು ಇದ್ದಿದ್ದು CRPF ಅಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿ CRPF ಆಫೀಸರ್ ಮಗಳನ್ನೇ ರೇಪ್ ಮಾಡಿದ್ದ ಅವನು. ಅಂತಹ ಆರೋಪಗಳಿತ್ತು. ಆನಂತರ ಕರ್ನಾಟಕ ಪೊಲೀಸಲ್ಲೂ ಒಂದಷ್ಟು ದಿನ ಕೆಲಸ ಮಾಡಿದ್ದ. ಇದರ ನಡುವೆ ಈ ಒಂದು ಅಸಹ್ಯಕರವಾದಂತಹ ಕೃತ್ಯಗಳನ್ನು ಮಾಡ್ತಿದ್ದ. ಸೈಕೋಪಾತ್ ಆಗಿ, ಸೀರಿಯಲ್ ಕಿಲ್ಲರ್ ಆಗಿದ್ದ. ಅಂಥವನ ಕೈಯಲ್ಲಿ ಮೊಬೈಲ್ ಫೋನು, ಇಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲು ಪರಪ್ಪನ ಅಗ್ರಹಾರದಲ್ಲಿ ಅಂಥವನ ಕೈಯಲ್ಲಿ ಮೊಬೈಲ್ ಫೋನು. ಅವನು ಅಷ್ಟೇ ಅಲ್ಲ, ಇನ್ನೊಬ್ಬರದ್ದು ಹೊರಗಡೆ ಬಂದಿರೋದು ತರುಣ್ ರಾಜ್ ಅನ್ನುವಂಥದ್ದು. ಈ ರನ್ಯಾ ರಾವ್ ಅಂತ ಪೊಲೀಸ್ ಆಫೀಸರ್ ಮಗಳು ದುಬೈಯಿಂದ ಕಳ್ಳ ಸಾಗಾಣಿಕೆ ಮಾಡ್ತಿದ್ರಲ್ಲ ಚಿನ್ನ, ಆ ಕೇಸಲ್ಲಿ ಅರೆಸ್ಟ್ ಆಗಿರೋನು ತರುಣ್ ರಾಜ್ ಅಂತ. ಅವನೂ ಸಹ ಮೊಬೈಲ್ ಬಳಸ್ತಾ ಇರುವಂತಹ ಫೋಟೋಗಳು ಒಂದಷ್ಟು ವೈರಲ್ ಆಗಿದ್ದಾವೆ. ಅದೆಲ್ಲವೂ ನಿನ್ನೆ ಆಗಿದ್ದು. ಇವತ್ತು ಒಂದು ವಿಡಿಯೋ ಹೊರಗಡೆ ಬಂದಿದೆ. ಜಬರ್ದಸ್ತ್ ಪಾರ್ಟಿ ನಡೀತಾ ಇರುವ ವಿಡಿಯೋ. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಎಣ್ಣೆ ಪಾರ್ಟಿ ನಡೀತಾ ಇದೆ. ಎಲ್ಲ ಕುಣಿದಾಡ್ತವ್ರೆ, ಡ್ಯಾನ್ಸ್ ಮಾಡ್ತವ್ರೆ, ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೊಂದಷ್ಟು ಫೋಟೋಗಳು, ಮದ್ಯದ ಫೋಟೋ, ಅದು ಬಾಳೆಹಣ್ಣು, ಎಂಥದ್ದು ಕಡಲೆ ಬೀಜ, ಈ ಥರದ್ದು ಎಲ್ಲದೂ ಕೂಡ ಫೋಟೋ ಬಂದಿದೆ. ಸೊ ಇದೆಲ್ಲವೂ ಬಂದ ನಂತರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋಕ್ಕೆ ಶುರುವಾಯಿತು. ನಿನ್ನೆ ಯಾವಾಗ ಬರೀ ಮೊಬೈಲ್ ಫೋನಿಂದ ಒಂದಷ್ಟು ಫೋಟೋಗಳು ಹೊರಗಡೆ ಬಂತೋ, ಒಂದು ವಿಡಿಯೋ, ಈ ಶಕೀಲ್ ಮುನ್ನಾ ಅನ್ನುವ ಒಂದು ವಿಡಿಯೋ, ಈ ಮಿಕ್ಕವ್ರದ್ದು ಫೋಟೋಸ್ ಹೊರಗಡೆ ಬಂದಾಗಲೇ ಒಂದು ದೊಡ್ಡ ಸುದ್ದಿ ಆಗೋಕ್ಕೆ ಶುರುವಾಯಿತು. ಬಟ್ ಅದು ಬೆಂಕಿ ಹಾಗೆ ಹರಡ್ಕೊಳ್ಳಿಲ್ಲ. ಓಕೆ, ಸಮಾಧಾನವಾಗಿ ರಾಜ್ಯ ಸರ್ಕಾರ ಒಂದು ಘೋಷಣೆಯನ್ನು ಮಾಡಿದ್ರು. ಮುಖ್ಯಮಂತ್ರಿನೂ ಆಕ್ರೋಶ ವ್ಯಕ್ತಪಡಿಸಿದ್ರು. ಗೃಹ ಮಂತ್ರಿಗಳು ಆದೇಶ ಕೊಟ್ಟರು, ಅದಕ್ಕೆ ವರದಿ ಕೊಡಿ ಅಂತ ಎಲ್ಲ ಆಯಿತು. ಆದರೆ ಇವತ್ತು ಯಾವಾಗ ಪಾರ್ಟಿ ಮಾಡುವ ವಿಡಿಯೋ ಹೊರಗಡೆ ಬಂತಲ್ಲ, ರಾಷ್ಟ್ರ ಮಟ್ಟದ ಸುದ್ದಿ ಆಗೋಯ್ತು. ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರು ತಾಳ್ಮೆ ಕಳ್ಕೊಂಬಿಟ್ರು. ಇದನ್ನೆಲ್ಲ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ತಕ್ಷಣ ಇದರ ಬಗ್ಗೆ ವರದಿ ಕೊಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಹಾಗೆ ಹೀಗೆ ಅಂತ ದೊಡ್ಡ ಮಟ್ಟದಲ್ಲಿ ಗುಡುಗಿದ್ದಾರೆ. ಈ ನಮ್ಮ ಪರಮೇಶ್ವರ್ ಅವರ ಸಮಸ್ಯೆ ಏನು ಅಂದರೆ, ಅವರು ಅವತ್ತಿಗೆ ಗುಡುಕ್ತಾರೆ, ಮಾರನೇ ದಿನ ಮರ್ತು ಹೋಗ್ತಾರೆ. ಅವರ ಕ್ರಮ ಕೈಗೊಳ್ಳುವಂತಹ ರೀತಿನೇ ಬೇರೆ ರೀತಿಯಾಗಿದೆ. ಕೆಲವು ವಿಚಾರಗಳಲ್ಲಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ, ನಾನು ಹೇಳ್ತಿರೋ ಧರ್ಮಸ್ಥಳದಂತಹ ವಿಚಾರದಲ್ಲಿ ವಿಚಿತ್ರವಾಗಿ ನಡ್ಕೊಳ್ತಾರೆ. ನ್ಯಾಯಬದ್ಧವಾಗಿ ತನಿಖೆ ಆಗಬೇಕು ಅನ್ನೋದ್ರ ಕಡೆ ನಾನು ಇದ್ದೀನಿ ಅನ್ನೋದನ್ನೇ ತೋರಿಸ್ಕೊಳ್ಳೋದಿಲ್ಲ ಅವರು. ಆ ರೀತಿಯ ಗೃಹ ಮಂತ್ರಿ. ಇನ್ನು ಹೆಚ್ಚಿನ ಸನ್ನಿವೇಶಗಳಲ್ಲಿ ನನಗೆ ಮಾಹಿತಿ ಇಲ್ಲ, ಮಾಹಿತಿ ತರಿಸ್ಕೊಳ್ತೀನಿ, ಆಮೇಲೆ ನೋಡ್ತೀನಿ, ಕ್ರಮ ಕೈಗೊಳ್ಳಲಾಗುವುದು. ಇದು ಅವರ ನಾರ್ಮಲ್ ಡೈಲಾಗು.
ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತೇನು ಹೇಳಲಿಲ್ಲ. ಆದರೆ ನೋಡೋಣ, ಕ್ರಮ ಕೈಗೊಳ್ತೀವಿ, ಆದೇಶ ಕೊಟ್ಟಿದ್ದೀನಿ, ವರದಿ ಬರುತ್ತೆ, ವರದಿ ನನಗೆ ತೃಪ್ತಿದಾಯಕವಾಗಿಲ್ಲ ಅಂದರೆ ಸಮಿತಿಯನ್ನು ರಚಿಸ್ತೀನಿ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಆಲ್ರೆಡಿ ಒಂದಷ್ಟು ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇಷ್ಟನ್ನು ಗೃಹ ಮಂತ್ರಿಗಳು ಹೇಳಿದ್ದಾರೆ. ಈಗ ಮುಖ್ಯವಾದಂತಹ ಪ್ರಶ್ನೆ ಬರೋದು, ಈ ರೀತಿಯಾಗಿ ಜೈಲುಗಳಲ್ಲಿ ಯಾವಾಗಲೂ ನಡೀತಾನೆ ಇರುತ್ತೆ, ಆಗಾಗ ನಮಗೆ ಸುದ್ದಿಗಳು ಬರ್ತಾನೆ ಇರ್ತವೆ. ಆದರೆ ಅದು ಆ ಕ್ಷಣಕ್ಕೆ ಸುದ್ದಿ ಆಗುತ್ತೆ, ಆ ಕ್ಷಣಕ್ಕೇನೋ ಸಸ್ಪೆನ್ಷನ್ ಆಗುತ್ತೆ, ಮತ್ತೆ ಆರಂಭ ಆಗುತ್ತಲ್ಲ. ಏನಿದರ ರಹಸ್ಯ ಅಂದರೆ ಏನು ದೊಡ್ಡ ರಹಸ್ಯ ಏನಿಲ್ಲ. ಡಬ್ಬು, ಕಾಸು, ಪಣಂ, ಪೈಸಾ, ಮನಿ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಜೈಲಲ್ಲಿ ನೀವು ಕೇಳಿದ್ದು ಸಿಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ನೀವು ಕೇಳಿದ್ದು, ಅರ್ಥ ಮಾಡ್ಕೊಂಡ್ರೆ ಸರಿ, ಕೇಳಿದ್ದು. ನೀವು ರೆಸಾರ್ಟಲ್ಲೂ ಸಹ ಆ ರೀತಿಯಾಗಿ ಸಿಗೋಕ್ಕಿಲ್ಲ, ನೀವು ಕೇಳಿದ್ದು ಸಿಗುತ್ತೆ. ಇನ್ನು ಜೈಲುಗಳಲ್ಲಿ, ಎಲ್ಲ ಜೈಲುಗಳಲ್ಲೂ ಸಹ, ಬೆಂಗಳೂರೇ ಅಂತಲ್ಲ, ಜಾಮರ್ಗಳು ಹಾಕಿದ್ದಾರೆ, ಮೊಬೈಲ್ ಜಾಮರ್, ಸಿಗ್ನಲ್ ಸಿಗದೇ ಇರಲಿ ಅಂತ. ಆ ಸಿಗ್ನಲ್ಗಳು ಸಿಗ್ತಾ ಇಲ್ಲ ಅಂತ ಪಾಪ ಅಕ್ಕಪಕ್ಕ ಮನೆಗಳಿರ್ತಾವಲ್ಲ ಆ ಏರಿಯಾದಲ್ಲಿ, ಜೈಲಿರೋ ಏರಿಯಾದಲ್ಲಿ, ಅವರು ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅಯ್ಯೋ, ಜೈಲಲ್ಲಿ ಜಾಮರ್ ಹಾಕ್ಬಿಟ್ಟು ನಮಗೆ ಮೊಬೈಲ್ಗಳು, ಮನೇಲಿ ಕೆಲಸ ಮಾಡ್ತಿಲ್ಲ, ನಾವು ಹೆಂಗೆ ಬದುಕೋದು ಅಂತ. ಆದರೆ ಜೈಲ್ ಒಳಗಡೆ ನೋಡಿ ಮೊಬೈಲ್ಗಳು ವರ್ಕ್ ಆಗ್ತಿದ್ದಾವೆ, ಇಂಟರ್ನೆಟ್ ವರ್ಕ್ ಆಗ್ತಿದೆ, ಕಾಲ್ಸ್ ಹೋಗ್ತಿದೆ, ಕಾಲ್ಸ್ ಮಾತಾಡ್ತಿದ್ದಾರೆ. ಹಾಗಾದರೆ ಆ ಜಾಮರ್ಗಳದ್ದೇನು ಸಿಗ್ನಲ್ಗಳು ಹೊರಗಡೆಗೆ ಹೋಗ್ತಾವ, ಒಳಗಡೆಗೆ ಬರಲ್ವಾ? ಇದೊಂದು ವಿಚಿತ್ರವಾದಂತಹ ಒಂದು ಸೆಟ್ಟಿಂಗು, ಒಂದು ಸೆಟಪ್ಪು. ಇನ್ನು ಯಾರು ಮಾಡ್ತಾರೆ ಇದು? ಅಲ್ಲಿನ ಸಿಬ್ಬಂದಿನೇ. ಕಾಸು ಕೊಟ್ಟರೆ ಎಲ್ಲ ಅರೇಂಜ್ಮೆಂಟ್ಗಳು ಮಾಡ್ತಾರೆ. 1ಕ್ಕೆ 10 ಪಟ್ಟು ಕಾಸು ಕೊಡಬೇಕು ಅಷ್ಟೇ. ನಿಮ್ಗೆ ಏನು ಬೇಕಾದ್ರೂ ಸಿಗುತ್ತೆ, ಏನು ಬೇಕಾದರೂ ಸಿಗುತ್ತೆ. ಅಲ್ಲಿರುವಂತಹ ಸಿಬ್ಬಂದಿಗಳು ಇಂದ ಹಿಡಿದು ಅಧಿಕಾರಿಗಳವರೆಗೆ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರೂ ಅದರಲ್ಲಿ ಭಾಗಿಯಾಗಿರ್ತಾರೆ, ಎಲ್ರಿಗೂ ಪಾಲು ಹೋಗ್ತಾನೆ ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲಿ ಅನುಮಾನವೇ ಬೇಡ. ಮುಚ್ಚುಮರೆ ಇಟ್ಕೊಂಡು ಹೇಳೋ ಅವಶ್ಯಕತೆನೇ ಇಲ್ಲ. ಜೈಲುಗಳ ವಿಚಾರದಲ್ಲಿ ಮುಚ್ಚುಮರೆ ಇಟ್ಕೊಂಡು ಹೇಳೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ನಡೆಯುತ್ತೆ ನಡೆಯುತ್ತೆ ನಡೆಯುತ್ತೆ. ಸುಮ್ಮನೆ ನಡೆಯುತ್ತಂತೆ ಕ್ವಶನ್ ಮಾರ್ಕ್ ಅದೇನಿಲ್ಲ, ನಡೆಯುತ್ತೆ ಅಲ್ಲಿ. ಅದಕ್ಕೆ ಸಾಕ್ಷಿನೇ ಈ ರೀತಿಯ ಘಟನೆಗಳು ಹೊರಗಡೆ ಬಂದಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬಟ್ ನನಗೆ ಬರುವಂತಹ ದೊಡ್ಡ ಪ್ರಶ್ನೆ ಅಂದರೆ, ಈ ಏನು ಭಯೋತ್ಪಾದಕ ಆರೋಪಿ ಏನಿದಾನಲ್ಲ, ಅವನ ಹತ್ರ ದುಡ್ಡು ಬರ್ಬೋದೇನೋ, ಎಲ್ಲಿಂದ ತರಿಸ್ಕೊಳ್ತಾನೆ, ಕೊಡ್ತಾನೆ. ಈ ಉಮೇಶ್ ರೆಡ್ಡಿ, ಇವನಿಗೆ ಯಾರು ಅಷ್ಟೊಂದು ದುಡ್ಡು ಕೊಡ್ತಿದ್ದಾರೆ? ಅಲ್ಲಿ ಪೊಲೀಸರು ಅಥವಾ ಸಿಬ್ಬಂದಿ ಏನಿದ್ದಾರೆ, ಜೈಲು ಸಿಬ್ಬಂದಿ ಏನಿದ್ದಾರೆ, ಅವರಿಗೆ ಫೆಸಿಲಿಟಿಗಳು ಪಡ್ಕೋಬೇಕು, ಅವರನ್ನು ಉಪಯೋಗಿಸ್ಕೊಂಡು ಅವ್ರ ಸಹಾಯದಿಂದ. ಅಂದರೆ ಸಾಕಷ್ಟು ದುಡ್ಡು ಚೆಲ್ಲಬೇಕು, ಸಾಕಷ್ಟು ದುಡ್ಡು ಚೆಲ್ಲಬೇಕು. ಈ ಉಮೇಶ್ ರೆಡ್ಡಿಗೆ ಯಾರು ಕೊಡ್ತಿದ್ದಾರೆ? ಆಶ್ಚರ್ಯ, ಅದು ಆಶ್ಚರ್ಯ. ಅದನ್ನು ಸಹ ತನಿಖೆ ಮಾಡಬೇಕು ಆ್ಯಕ್ಚುಲಿ. ಯಾಕಂದರೆ ಇನ್ನು 6-7 ವರ್ಷಕ್ಕೆ ಅವನು ಆಚೆ ಬರ್ತಾನೆ. ಆಚೆ ಬಂದರೆ ಅಂತಹ ವ್ಯಕ್ತಿಗಳು ನೆನೆಸ್ಕೊಂಡ್ರೆ ಭಯ ಆಗತ್ತೆ. ನೋಡೋಣ. ಸೊ ಇದಿಷ್ಟು ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ಬರ್ತಿರುವಂತಹ, ಅದು ರೆಸಾರ್ಟ್ ಅನ್ನುವ ರೀತಿಯಲ್ಲಿ, ಕೇರ್ ಆಫ್ ಒಂದು ಐಷಾರಾಮಿ ರೆಸಾರ್ಟ್, ಕೇರ್ ಆಫ್ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಅನ್ನೋ ರೀತಿಯಲ್ಲಿ ಆಗೋಗಿದೆ ಅದು. ಅದರ ಕುರಿತಾಗಿ ವಿವರಗಳು. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.